ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಸ್ವಾಮಿ ವಿವೇಕಾನಂದರ ಕರ್ಮಯೋಗ ಮೊದಲನೆಯ ಅಧ್ಯಾಯ, ಚಾರಿತ್ರ್ಯ ನಿರ್ಮಾಣದಲ್ಲಿ ಕರ್ಮದ ಪಾತ್ರ. ಎರಡನೆಯ ಅಧ್ಯಾಯ, ಅವನವನ ಸ್ಥಾನದಲ್ಲಿ ಆಯಾ ವ್ಯಕ್ತಿ ಶ್ರೇಷ್ಠ. ಮೂರನೆಯ ಅಧ್ಯಾಯ, ಕರ್ಮಯೋಗದ ಹೃದಯ ಅನಾಸಕ್ತಿ ಅಥವಾ ಕರ್ಮ ರಹಸ್ಯ, ಸೀಕ್ರೆಟ್ ಆಫ್ ವರ್ಕ್. ನಿನ್ನೆ ನಾವು ನೋಡಿದ್ವಿ 4 ಬಗೆಯ ದಾನ ಕರ್ಮಗಳು. ಅನ್ನದಾನ ಮೊದಲನೆಯದು, ಅದಕ್ಕಿಂತ ಅಧಿಕ ಪ್ರಾಣದಾನ, ಅದಕ್ಕಿಂತ ಅಧಿಕವಾದದ್ದು ಜ್ಞಾನದಾನ, ಅದಕ್ಕಿಂತ ಉತ್ತಮವಾದದ್ದು ಅಧ್ಯಾತ್ಮ ವಿದ್ಯಾದಾನ. ಯಾಕೆ ಅಧ್ಯಾತ್ಮ ವಿದ್ಯಾದಾನ ಶ್ರೇಷ್ಠವಾದದ್ದು ಅಂದರೆ, ತನ್ಮೂಲಕ ನಮ್ಮ ಆಸೆ ಅನ್ನುವ ಸಂಕಟ ಪೂರ್ಣ ಹೊರಟೋಗುತ್ತೆ. ತನ್ಮೂಲಕ ದುಃಖ ಅನ್ನುವ ವಸ್ತು ಪೂರ್ಣ ಹೊರಟು ಹೋಗುತ್ತೆ. ಆದ್ದರಿಂದ ಯಾರು ಮಾನವತೆಗೆ ಅಧ್ಯಾತ್ಮ ವಿದ್ಯೆಯನ್ನು ದಾನ ಮಾಡ್ತಾರಲ್ಲ, ಅವರನ್ನು ನಾವು ಪೂಜ್ಯರು ಎಂದು ಗುರುತಿಸ್ತೇವೆ. ಅನಂತರ ನಿನ್ನೆ ಸ್ವಾಮೀಜಿ ಹೇಳ್ತಾರೆ, ನಾವು ಮಾಡುವ ಪ್ರತಿಯೊಂದು ಕೆಲಸ ಒಳಿತು ಮತ್ತು ಕೆಡುಕಿನ ಮಿಶ್ರಣ. 100ಕ್ಕೆ 100 ಒಳ್ಳೆಯ ಕೆಲಸ ಅಂತ ಯಾವುದೂ ಇಲ್ಲ, 100ಕ್ಕೆ 100 ಕೆಟ್ಟ ಕೆಲಸ ಅಂತ ಯಾವುದೂ ಇಲ್ಲ. ಪರಿಣಾಮ, ನಾವು ಯಾವ ಕೆಲಸ ಮಾಡಿದ್ರೂ ಒಳಿತು ಕೆಡುಕಿನ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ತೇವೆ. ಈ ಚಕ್ರದಿಂದ ಬಿಡುಗಡೆಯೇ ಇಲ್ಲವಾ? ಹಾಗಾದರೆ ಪರಿಹಾರ ಏನು? ಪರಿಹಾರ ಅನಾಸಕ್ತಿ. ಅನ್ಅಟ್ಯಾಚ್ಮೆಂಟ್. ಹೇಗೆ ಇರಬೇಕಂತೆ? ಮಕ್ಕಳು ಆಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಹೊರಟು ಹೋದಂತೆ. ಹೇಗೆ ಇರಬೇಕಂತೆ? ವಸತಿಕಾರನು ವಸತಿ ಕಂಡಂತೆ, ಹೊತ್ತಾರೆದ್ದು ಹೊರಟು ಹೋದಂತೆ. ಹೇಗೆ ಇರಬೇಕು? ಕರ್ಮರಂಗದಲ್ಲಿ, ಕರ್ಮಕ್ಷೇತ್ರದಲ್ಲಿ ಶ್ರೀಮಂತರ ಮನೆಯ ದಾಸಿಯ ಹಾಗೆ ಎಲ್ಲವನ್ನೂ ಮಾಡಬೇಕು. ನನ್ನದೇ ಅಂತ ಮಾಡಬೇಕು, ಇವರೆಲ್ಲ ನಮ್ಮವರೇ ಅಂತ ಮಾಡಬೇಕು. ಆದರೆ ಒಳಗಡೆ ತಿಳ್ಕೊಂಡಿರಬೇಕು, ಇವ್ರು ಯಾರೂ ನನ್ನವರಲ್ಲ, ಇದೆಲ್ಲ ನಾಟಕ ಅಷ್ಟೇ. ಒಬ್ಬ ಚಕ್ರವರ್ತಿ ಇರ್ತಾನೆ, ಅವನು ಸ್ಟೇಜ್ ಮೇಲೆ ಭಿಕ್ಷುಕನ ಆ್ಯಕ್ಟಿಂಗ್ ಮಾಡಬೇಕು. ಅವನು ಬಹಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ. ಆದರೆ ಉದ್ದಕ್ಕೂ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತಲ್ಲ ಒಳಗಡೆ, ನಾನು ನಿಜವಾಗಿ ಭಿಕ್ಷುಕ ಅಲ್ಲ, ಚಕ್ರವರ್ತಿನೇ. ನಾಟಕದಲ್ಲಿ ನನ್ನ ಆ್ಯಕ್ಟಿಂಗ್ ಭಿಕ್ಷುಕನ ಪಾತ್ರ ಅಂತ ಅವನಿಗೆ ಉದ್ದಕ್ಕೂ ಚೆನ್ನಾಗಿ ಗೊತ್ತಿರುತ್ತಲ್ವ. ಏನು ಮಾಡಿದ್ರು ಮರೆಯಲ್ಲ ಅಲ್ವಾ? ಸ್ಟೇಜಿಂದ ಕೆಳಕ್ಕೆ ಬಂದ ಮೇಲೆ ಅವನು ಚಕ್ರವರ್ತಿಯೇ ಆಗಿರ್ತಾನ, ಭಿಕ್ಷುಕನಾಗ್ತಾನ? ಚಕ್ರವರ್ತಿನೇ ಆಗಿರ್ತಾನೆ. ಹಾಗೆಯೇ ನಾವು ಅಂತೆ, ಇದೆಲ್ಲ ನಾಟಕ ಅಂತೆ. ನಾಟಕದಲ್ಲಿ ನಮ್ಮ ಆ್ಯಕ್ಟಿಂಗ್ ಬಹಳ ಚೆನ್ನಾಗಿ ಮಾಡಬೇಕು, ಆದರೆ ಒಳಗಡೆ ತಿಳ್ಕೊಂಡಿರಬೇಕು ಇದೆಲ್ಲ ಆ್ಯಕ್ಟಿಂಗ್ ಅಷ್ಟೇ. ನಿಜವಾಗಿ ನಾವು ಚಕ್ರವರ್ತಿಗಳು, ಅಮೃತಸ್ಯ ಪುತ್ರಾಹ, ನಾವು ಅಮೃತ ಪುತ್ರರು. ಹೀಗೆ ಇರುವುದು ಅನಾಸಕ್ತಿ. ಸ್ವಾಮೀಜಿ ಹೇಳ್ತಾರೆ, ಮಹತ್ ಕರ್ಮಗಳು ನಿಮ್ಮ ದೇಹ ಮನಗಳಿಂದ ಹೊರಹೊಮ್ಮಲಿ, ನಿಮ್ಮ ಮಾಂಸಖಂಡ ನರವ್ಯೂಹಗಳು ಮಹತ್ ಕರ್ಮದಲ್ಲಿ ತೊಡಗಲಿ, ಆದರೆ ಒಳಗೆ ತಿಳಿದುಕೊಂಡಿರಿ, ಇದ್ಯಾವುದು ನನಗೆ ಸಂಬಂಧಪಟ್ಟಿಲ್ಲ, ಇದ್ಯಾವುದನ್ನು ನಾನು ಮಾಡ್ತಾ ಇಲ್ಲ. ಇದನ್ನು ನಾವು ಅನಾಸಕ್ತಿ ಎಂದು ಹೇಳ್ತೇವೆ. ಇನ್ನೊಂದು ಮಾತು ನಿನ್ನೆ ಸ್ವಾಮೀಜಿ ಹೇಳಿದರು,
ನಮ್ಮ ಚಾರಿತ್ರ್ಯ ದೃಢ ಆಗಬೇಕು. ಅದು ಹೇಗೆ ಆಗುತ್ತೆ? ಸಂಸ್ಕಾರಗಳು ಪ್ರಬಲ ಆಗ್ತಾ ಆಗ್ತಾ ಚಾರಿತ್ರ್ಯ ನಿರ್ಮಾಣ ಆಗುತ್ತೆ ಅಥವಾ ದೃಢ ಆಗುತ್ತೆ. ಹೇಗೆ ಸಂಸ್ಕಾರಗಳು ಪ್ರಬಲ ಆಗುವುದು? ನಾವು ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ಭಾವನೆ, ಒಳ್ಳೆಯ ಕಾರ್ಯ ಮಾಡ್ತಾ 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 ಅದು ಅವೆಲ್ಲ ನಮ್ಮ ಮನಸ್ಸಿನ ಮೇಲೆ ತಮ್ಮ ಒಂದು ಗುರುತನ್ನು ಬಿಟ್ಟು ಹೋಗುತ್ತವೆ, ಅಥವಾ ಮನಸ್ಸು ಎಂಬ ಸರೋವರದಲ್ಲಿ ಸಾತ್ವಿಕ ಅಲೆಗಳನ್ನು ಎಬ್ಬಿಸಿ ಹೋಗುತ್ತವೆ. ಆ ಅಲೆಗಳು ದೃಷ್ಟಿಗೆ ಗೋಚರಿಸದಿದ್ದರೂ, ನಮ್ಮ ನೆನಪಿಗೆ ಬರದಿದ್ದರೂ ಒಳಗಡೆ ಬಹಳ ಕೆಲಸ ಮಾಡ್ತಾ ಇರುತ್ತವೆ. ಅವು ದಿನೇ ದಿನೇ ಪ್ರಬಲ ಆಗ್ತಾ ಇರುತ್ತವೆ. ಅವುಗಳು ಎಷ್ಟು ಸ್ಟ್ರಾಂಗ್ ಇರುತ್ತವೆ ಅಂದರೆ ಅವು ನಮ್ಮ ಮುಂದಿನ ಜೀವನದ ಘಟನೆಗಳನ್ನು ರೆಡಿ ಮಾಡುತ್ತವೆ. ನಮ್ಮ ಸಂಸ್ಕಾರಗಳು ಎಂತಹವುಗಳೋ ಅದಕ್ಕೆ ತಕ್ಕಂತೆ ನಮ್ಮ ಮುಂದಿನ ಜೀವನದ ದಾರಿ ತೆರೆಯುತ್ತಾ ಹೋಗುತ್ತದೆ. ಹೀಗೆ ಮಾಡ್ತಾ ಮಾಡ್ತಾ ಯಾವಾಗ ನಾವು ಒಳಿತಿನಲ್ಲಿ ಎಷ್ಟರ ಮಟ್ಟಿಗೆ ನೆಲೆ ನಿಂತು ಬಿಡ್ತೇವೆ, ದೃಢ ಆಗ್ತೇವೆ ಅಂದರೆ ನಮಗೆ ಯಾವ ಕೆಡುಕು ಕಾಣಿಸಲ್ಲ, ಯಾವ ಕೆಡುಕು ಕೇಳಿಸುವುದಿಲ್ಲ. ನಾವು ಪ್ರಯತ್ನ ಮಾಡಿದರೂ ಕೂಡ ಕೆಟ್ಟ ಮಾತನಾಡಲಿಕ್ಕಾಗಲ್ಲ, ನಾವು ಪ್ರಯತ್ನಿಸಿದರೂ ಕೆಟ್ಟ ಕೆಲಸ ಮಾಡಲಿಕ್ಕಾಗಲ್ಲ. ಏಕೆ? ಇವನು ಸಂಸ್ಕಾರಗಳ ಕೈಯಲ್ಲಿನ ಒಂದು ಯಂತ್ರ ಮಾತ್ರ. ಒಂದು ದುಷ್ಟ ಸಂಸ್ಕಾರಗಳು ಅಥವಾ ಸತ್ಸಂಸ್ಕಾರಗಳು. ಈಗ ಇವನ ಚಾರಿತ್ರ್ಯ ನಿರ್ಮಾಣ ಆಗಿದೆ ಎಂದು ಅರ್ಥ. ಸ್ವಾಮೀಜಿ ಭಗವದ್ಗೀತೆಯ ಆ ಶ್ಲೋಕವನ್ನು ಉದ್ಧರಿಸಿ ಹೇಳ್ತಾರೆ, ಒಂದು ಆಮೆ ಇರುತ್ತೆ, ಅದು ತನ್ನ ಕೈ ಕಾಲು ಮುಖ ಬಾಲ ಇವನ್ನು ಹೊರಕ್ಕೆ ಚಾಚಿ ನೀರಿನಲ್ಲಿ ತುಂಬ ಸಹಜವಾಗಿ ಆನಂದದಿಂದ ಈಜ್ತಾ ಇರುತ್ತೆ. ನಾವು ನೋಡಿದ್ದೇವಲ್ವ, ಅದು ಬಹಳ ಸಹಜವಾಗಿ ಇರುತ್ತೆ. ಆದರೆ ಅಪಾಯದ ಸಂದರ್ಭ ಬರಲಿಕ್ಕಿಲ್ಲ, ಅದು ಏನು ಮಾಡುತ್ತೆ, ತನ್ನ ಕೈ ಕಾಲು ಬಾಲ ಮುಖವನ್ನು ತಕ್ಷಣ ಒಳಕ್ಕೆ ಎಳೆದುಕೊಂಡು ಬಿಡುತ್ತೆ. ಆಮೇಲೆ ನೀವು ಅದರ ಬೆನ್ನ ಮೇಲೆ ಎಷ್ಟು ಬೇಕಿದ್ರೂ ಹೊಡೀರಿ, ಅದು ಹೊರಕ್ಕೆ ಬರಲ್ಲ. ಅಪಾಯ ಯಾವುದು ಅಂತ ಗುರುತಿಸುವ ಶಕ್ತಿ ಇದೆ ಆಮೆಗೆ, ಮತ್ತು ಆ ಅಪಾಯದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಉಪಾಯ ಗೊತ್ತಿದೆ. ಹೀಗೆ ನಾವು ಇಂದ್ರಿಯ ಜಗತ್ತಿನಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಮನಸ್ಸಿನ ಮೂಲಕ ಬಹಳ ನಾರ್ಮಲ್ ಆಗಿ ವ್ಯವಹರಿಸ್ತಾ ಇರ್ತೇವೆ. ಅಪಾಯದ ಸಂದರ್ಭ ಬರಲಿಕ್ಕಿಲ್ಲ, ಇವನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಕೆಟ್ಟದನ್ನು ನೋಡಬೇಡ, ಓ ಮನಸ್ಸೇ ಕೆಟ್ಟದನ್ನು ಯೋಚಿಸಬೇಡ. ಹೇಗೆ ಆಮೆ ತನ್ನ ಇಂದ್ರಿಯಗಳನ್ನು ಒಳಕ್ಕೆ ಎಳೆದುಕೊಂಡಿತಲ್ಲ, ಹಾಗೆ ನಾವು ನಮ್ಮ ಇಂದ್ರಿಯ ಮನಸ್ಸನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕು. ಯಾವಾಗ ನಾವು ಇದನ್ನು ಮಾಡಬಲ್ಲೆವೋ ಆಗ ನಮ್ಮ ಚಾರಿತ್ರ್ಯ ಎಸ್ಟಾಬ್ಲಿಷ್ಡ್, ದೃಢವಾಗಿದೆ ಅಥವಾ ನಿರ್ಮಾಣವಾಗಿದೆ ಎಂದು ಅರ್ಥ. ಯಾವಾಗ ನಾವು ಅನಾಸಕ್ತಿಯಿಂದ ಕೂಡಿ ಕರ್ಮವನ್ನು ಮಾಡುತ್ತೇವೆಯೋ ಆಗ ಅದು ಮನಸ್ಸಿನ ಮೇಲೆ ಅಷ್ಟು ಸಂಸ್ಕಾರವನ್ನು ಉಂಟು ಮಾಡಲ್ಲ. ಇದು ಹೇಗೆ ಅಂದರೆ, ನಾವು ಒದ್ದೆ ನೆಲದ ಮೇಲೆ ನಡೆದುಕೊಂಡು ಹೋದರೆ ಎಷ್ಟು ಚೆನ್ನಾಗಿ ನಮ್ಮ ಹೆಜ್ಜೆ ಗುರುತು ಬರುತ್ತೆ. ಅದನ್ನು ಅಳಿಸಿ ಹಾಕುವುದು ಕಠಿಣ ಇದೆ. ಅದೇ ಒಣಗಿದ ನೆಲದ ಮೇಲೆ ನೀವು ನಡೆದುಕೊಂಡು ಹೋಗಿ ಏನು ಅಂಥ ಹೆಜ್ಜೆ ಗುರುತು ಬರಲ್ಲ. ಗಾಳಿಗೆ ಧೂಳಿ ಎದ್ದರೆ ಆ ಗುರುತೂ ಹೊರಟು ಹೋಗುತ್ತೆ. ಆಸಕ್ತಿಯಿಂದ ಅಟ್ಯಾಚ್ಡ್ ಆಗಿ ಕೆಲಸ ಕಾರ್ಯ ಮಾಡುವುದು ಒದ್ದೆ ನೆಲದಲ್ಲಿ ನಡೆಯುವ ಹಾಗೆ.
ಸ್ಟ್ರಾಂಗ್ ಸಂಸ್ಕಾರಗಳು, ಪ್ರಬಲ ಸಂಸ್ಕಾರಗಳು ನಿರ್ಮಾಣ ಆಗತ್ವೆ. ನಾಳೆ ಅಪಾಯ ಕಾದಿದೆ. ಅನಾಸಕ್ತಿಯಿಂದ ಕೆಲಸ ಕಾರ್ಯ ಮಾಡುವುದು ಒಣಗಿದ ನೆಲದ ಮೇಲೆ ನಡೆದ ಹಾಗೆ, ಅಲ್ಲಿ ಅಂಥ ಸಂಸ್ಕಾರಗಳು ನಿರ್ಮಾಣ ಆಗಲ್ಲ. ಸ್ವಾಮೀಜಿ ಮುಂದುವರಿಸ್ತಾರೆ, 2 ವಸ್ತು ಇವೆ. ಒಂದು ಪ್ರಕೃತಿ ಅಥವಾ ಇಡೀ ಜಗತ್ತು, ದೃಶ್ಯ ಜಗತ್ತು. ಇನ್ನೊಂದು ಆತ್ಮ. ಈಗ ಪ್ರಕೃತಿ ಇರುವುದು ಆತ್ಮನಿಗಾಗಿ. ಆದರೆ ನಾವು ಯಾವಾಗಲೂ ಉಲ್ಟಾ ಅಂದ್ಕೊಳ್ತೇವೆ. ಪ್ರಕೃತಿಗಾಗಿ ನಾನಿದ್ದೇನೆ, ಭೋಗ ಸುಖಗಳಿಗಾಗಿ ನಾನಿದ್ದೇನೆ, ಪ್ರಕೃತಿಗಾಗಿ ನಾನು. ಆಗ ದುಃಖ, ಆಗ ಸಮಸ್ಯೆ. ಪ್ರಕೃತಿ ಇರುವುದು ಯಾಕೆ? ನಮಗೆ ಶಿಕ್ಷಣವನ್ನು ಕೊಡಲಿಕ್ಕಾಗಿ ಅಷ್ಟೇ. ಆ ಶಿಕ್ಷಣವನ್ನು ಪಡೆದ ಮೇಲೆ ಪ್ರಕೃತಿಯ ಕೆಲಸ ಮುಗಿದು ಹೋಯಿತು. ನಾನು ನನ್ನ ಸ್ವರೂಪದಲ್ಲಿ, ಆತ್ಮಸ್ವರೂಪದಲ್ಲಿ. ನಾವು ಇದನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು. ನಾವಿರೋದು ಪ್ರಕೃತಿಗಾಗಿ ಅಲ್ಲ, ಆತ್ಮನಿಗಾಗಿ. ಇದು ಹೇಗೆ ಅಂತ ಸ್ವಾಮೀಜಿ ತಮಾಷೆಯಾಗಿ ಹೇಳ್ತಾರೆ. ಬಹಳ ಜನ ಇರ್ತಾರಲ್ಲ, ಅವ್ರು ಹೇಗೆ ಇರ್ತಾರಂದರೆ ತಿನ್ನಲಿಕ್ಕಾಗಿ ಬದುಕಬೇಕು ಅಂತ ಅಂದ್ಕೊಂಡಿರ್ತಾರಂತೆ. ಆದರೆ ಹಾಗಲ್ಲವಂತೆ, ಬದುಕಲಿಕ್ಕಾಗಿ ತಿನ್ನಬೇಕು, ತಿನ್ನಲಿಕ್ಕಾಗಿ ಬದುಕುವುದು ಅಲ್ಲ. ಆ ರೀತಿ ನಾವು ಆತ್ಮನಿಗಾಗಿ ಇರುವುದೇ ಹೊರತು ಪ್ರಕೃತಿಗಾಗಿ ಅಲ್ಲ. ನೆಕ್ಸ್ಟ್ ಪಾಯಿಂಟ್ ಸ್ವಾಮೀಜಿ ಹೇಳ್ತಾರೆ, ವರ್ಕ್ ಲೈಕ್ ಮಾಸ್ಟರ್, ಡು ನಾಟ್ ವರ್ಕ್ ಲೈಕ್ ಸ್ಲೇವ್. ನೀವು ಯಜಮಾನರಂತೆ ಕೆಲಸ ಮಾಡಿ, ದಾಸರ ಹಾಗೆ ಕೆಲಸ ಮಾಡಬೇಡಿ. ದಾಸನ ಕೆಲಸ ಇದೆಯಲ್ಲ, ಅವನು ನಾವು ಹೇಳಿದ್ದನ್ನು ಎಲ್ಲವನ್ನೂ ಮಾಡ್ತಾನೆ, ಆದರೆ ಅವನು ಪ್ರೀತಿಯಿಂದ ಮಾಡಲ್ಲ. ಅವನು ಸ್ವತಂತ್ರನಾಗಿ ಮಾಡಲ್ಲ. ಪರಿಣಾಮ ದುಃಖ. ನಮಗೆ ಅನ್ನಿಸುತ್ತೆ, ನಾವು ಎಲ್ಲಿ ದಾಸರಂತೆ ಕೆಲಸ ಮಾಡ್ತಿದ್ದೇವೆ, ನಾವು ಯಜಮಾನರಲ್ವಾ. ಆದರೆ ನಾವು ಹಣಕ್ಕಾಗಿ ದಾಸರಾಗಿ ಕೆಲಸ ಮಾಡ್ತೇವೆ. ಹೆಸರು ಕೀರ್ತಿ ಬೇಕು ಅಂತ ದಾಸರಾಗಿ ಕೆಲಸ ಮಾಡ್ತಿದ್ದೇವೆ. ಇನ್ನೊಂದು ಮತ್ತೊಂದು ಬೇಕು ಅಂತ ನಾವು ಅದಕ್ಕೆ ದಾಸರಾಗಿ ಕೆಲಸ ಮಾಡ್ತಾ ಇದ್ದೇವೆ. ದಾಸನ ಕೆಲಸ ಸಂತೋಷ ಕೊಡಲ್ಲ. ವರ್ಕ್ ಲೈಕ್ ದಿ ಮಾಸ್ಟರ್. ಯಜಮಾನನಂತೆ ನೀವು ಕೆಲಸ ಮಾಡಿದಾಗ ನಿಮ್ಮ ಕೆಲಸ ನಿಮಗೆ ಸಂತೋಷ ಕೊಡುತ್ತೆ. ಯಜಮಾನ ಯಾವಾಗಲೂ ಪ್ರೀತಿಯಿಂದ ಕೆಲಸ ಮಾಡ್ತಾನೆ. ಯಾವಾಗ ನಾವು ಕೆಲಸವನ್ನು ಪ್ರೀತಿಯಿಂದ ಮಾಡ್ತೇವೋ ಆಗ ನಮಗೆ ದುಃಖ ಬರಲ್ಲ. ನಾವು ಮಾಡಿದ ಕೆಲಸದಿಂದ ನಮಗೆ ದುಃಖ ಬಂತ, ಅದರ ಅರ್ಥ ನಾವು ದಾಸರಂತೆ, ಜಗತ್ತಿನ ವಿಷಯಗಳಿಗೆ ದಾಸರಾಗಿ ಕೆಲಸವನ್ನು ಮಾಡಿದ್ದೇವೆ, ಸ್ವತಂತ್ರರಾಗಿ ಕೆಲಸ ಮಾಡಿಲ್ಲ ಎಂದು ಅರ್ಥ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನೋಡು ಅರ್ಜುನ, ನಾನು 3 ಲೋಕಗಳಲ್ಲಿ ಪಡೆದುಕೊಳ್ಳಬೇಕು ಅನ್ನುವ ಯಾವ ವಸ್ತುನೂ ಇಲ್ಲ. ಯಾಕಂದರೆ ಎಲ್ಲವೂ ಅವನದ್ದೇ. ಹೊಸದಾಗಿ ಪಡೆಯಬೇಕಾದ ವಸ್ತು ಏನಿಲ್ಲ, ಅಥವಾ ನನಗೆ ಇಂಥದ್ದು ಬೇಕು ಅನ್ನುವ ಯಾವ ಆಸೆನೂ ಇಲ್ಲ. ಆದರೂ ಕೂಡ ನಾನು ನಿರಂತರ ಕರ್ಮವನ್ನು ಮಾಡ್ತೇನೆ. ನಾನು ಏನಾದರೂ ಒಂದು ಕ್ಷಣ ಕರ್ಮ ಮಾಡದಿದ್ದರೆ ಲೋಕಗಳು ಉರುಳಿ ಹೋಗುತ್ತವೆ. ಹಾಗಾದರೆ ಕೃಷ್ಣ ಮಾಡುವ ಕರ್ಮದ ಹಿಂದಿನ ಉದ್ದೇಶ ಏನು? ಕರ್ಮಕ್ಕಾಗಿ ಕರ್ಮ, ವರ್ಕ್ ಫಾರ್ ವರ್ಕ್ ಸೇಕ್. ಅವನದು ಯಾವ ಉದ್ದೇಶ ಇಲ್ಲ.
ಅವನು ಹೇಳ್ತಾನೆ, ನಾನು ಸಮಸ್ತ ಮಾನವತೆಯನ್ನು ಪ್ರೀತಿಸ್ತೇನೆ, ಆದ್ದರಿಂದ ನಾನು ಕರ್ಮ ಮಾಡ್ತೇನೆ. ಆ ಪ್ರೀತಿಯಿಂದ ಅವನು ಕರ್ಮ ಮಾಡುವುದರಿಂದ ಅವನು ಯಜಮಾನನಾಗಿ ಕರ್ಮ ಮಾಡ್ತಿದ್ದಾನೆ, ದಾಸನಾಗಿ ಅಲ್ಲ. ಪರಿಣಾಮ ಪೂರ್ಣ ಸ್ವಾತಂತ್ರ್ಯ, ಪೂರ್ಣ ಅನಾಸಕ್ತಿ. ಅವನಿಗೆ ಕರ್ಮದಿಂದ ದುಃಖ ಬರುವುದಿಲ್ಲ. ಈ ರೀತಿ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತೆ. ಪ್ರಯತ್ನ ಮಾಡ್ತಾ ಮಾಡ್ತಾ ಹೋಗಬೇಕು. ಯಾವಾಗ ನಮಗೆ ಪೂರ್ಣ ಅನಾಸಕ್ತಿ ಬರುತ್ತದೆಯಲ್ಲ, ಆವಾಗ ನಾವು ಪೂರ್ಣ ಮುಕ್ತರಾಗ್ತೇವಂತೆ. ಆಗ ಪ್ರಕೃತಿಯ ಬಂಧನ ಕಳಚಿ ಹೋಗುತ್ತೆ. ಆಗ ನಮಗೆ ಯಾವ ಕಾರಣಕ್ಕೂ ದುಃಖ ಬರುವುದಿಲ್ಲ. ಸ್ವಾಮೀಜಿ ಒಂದು ಉದಾಹರಣೆ ಕೊಡ್ತಾರೆ. ತಾಯಿ ತಂದೆಯರು ಮಕ್ಕಳಿಗಾಗಿ ಕೆಲಸ ಮಾಡ್ತಾರೆ. ಮಕ್ಕಳಿಗಾಗಿ ಅವರು ಎಷ್ಟು ಕಷ್ಟಪಡ್ತಾರೆ, ಏನನ್ನು ಮಾಡಲಿಕ್ಕೂ ಸಿದ್ಧರಿದ್ದಾರೆ. ಆದರೆ ಅವರು ಮಕ್ಕಳಿಂದ ಪ್ರತಿಯಾಗಿ ಏನನ್ನೂ ಅಪೇಕ್ಷೆ ಮಾಡಲ್ಲ. ಅಪೇಕ್ಷೆ ಮಾಡಿದರೆ ದುಃಖ ಬರುತ್ತೆ. ಸಾಮಾನ್ಯವಾಗಿ ತಾಯಿ ತಂದೆಯರು ಮಕ್ಕಳಿಂದ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವರಿಗಾಗಿ ಎಲ್ಲವನ್ನೂ ಮಾಡ್ತಾರೆ. ನಾಳೆ ಅವ್ರು ನಮ್ಮನ್ನು ನೋಡಿಕೊಳ್ಳಲಿ ಅಂತ ಕೂಡ ಸಾಮಾನ್ಯವಾಗಿ ಇರಲ್ಲ. ಅವ್ರು ಚೆನ್ನಾಗಿದ್ದರೆ ಸಾಕು ಅಂತ ಇರುತ್ತೆ. ಆದ್ದರಿಂದ ನಮಗೆ ಮಕ್ಕಳಿಗಾಗಿ ಏನು ಕಷ್ಟಪಡಲಿಕ್ಕೂ ಶಕ್ತಿ ಬರುತ್ತೆ, ಎಂಥ ದುಃಖ ಎದುರಿಸಲಿಕ್ಕೂ ಶಕ್ತಿ ಬರುತ್ತೆ. ಮತ್ತು ಅದರಿಂದ ನಮಗೆ ಏನೋ ಪ್ರತಿಫಲಾಪೇಕ್ಷೆ ಇಲ್ಲದ್ದರಿಂದ ದುಃಖ ಬರುವುದಿಲ್ಲ. ಹಾಗೆಯೇ ನೀವು ಪ್ರತಿಯೊಬ್ಬರಿಗಾಗಿ ಮಾಡಿ. ಹೇಗೆ ನೀವು ನಿಮ್ಮ ಮಕ್ಕಳಿಗಾಗಿ ಮಾಡಿದ್ರೋ ಹಾಗೆ ಪ್ರತಿಯೊಬ್ಬರಿಗಾಗಿ ಮಾಡಿ. ಹಾಗಂದ್ರೇನು, ಯಾರು ಸಹಾಯ ಕೇಳಿದ್ರೂ ಸಹಾಯ ಮಾಡೋಣ, ಆದರೆ ಅವ್ರು ಥ್ಯಾಂಕ್ಸ್ ಹೇಳಬೇಕು ಅಂತ ಕಾಯಬಾರ್ದಂತೆ. ಥ್ಯಾಂಕ್ಸ್ ಹೇಳಲಿ ಅಂತ ಅಂದ್ಕೊಳ್ಬಾರ್ದಂತೆ. ಅಥವಾ ಅವ್ರು ಥ್ಯಾಂಕ್ಸ್ ಯಾಕೆ ಹೇಳಲಿಲ್ಲ ಅಂತ ಲೆಕ್ಕ ಮಾಡ್ತಾ ಕೂತ್ಕೊಳ್ಬಾರ್ದಂತೆ. ಸ್ವಾಮೀಜಿ ಎಲ್ಲಿಯವರೆಗೆ ಹೇಳ್ತಾರೆ, ಸಾಯುವ ಗಳಿಗೆಯಲ್ಲೂ ನೀವು ಇನ್ನೊಂದು ಪ್ರಶ್ನೆ ಕೇಳದೆ ಅವರಿಗೆ ಸಹಾಯವನ್ನು ಮಾಡಿ. ಅವರು ಏನು ಅಂದ್ಕೊಳ್ತಾರೆ ಎಂದು ತಲೆ ಕೆಡಿಸಿಕೊಳ್ಳುವುದು ನಿಮ್ಮ ಕೆಲಸ ಅಲ್ಲ. ನಿಮ್ಮ ಕೆಲಸ ಕರ್ಮ ಮಾಡುವುದು ಅಷ್ಟೇ. ಇದು ಪರಿಪೂರ್ಣ ನಿಷ್ಕಾಮ ಕರ್ಮ. ಇದು ಅನಾಸಕ್ತ ಕರ್ಮ. ಎಲ್ಲಿ ಸ್ವಾರ್ಥ ಇಲ್ಲವೋ ಅಲ್ಲಿ ಮಾತ್ರ ಇದು ಸಾಧ್ಯ ಆಗತ್ತೆ. ಇದಕ್ಕೆ ಉದಾಹರಣೆಯಾಗಿ ಸ್ವಾಮೀಜಿ ಮಹಾಭಾರತದಲ್ಲಿ ಬರುವ ಒಂದು ಮುಂಗುಸಿಯ ಕಥೆಯನ್ನು ಹೇಳ್ತಾರೆ. ಆ ಮುಂಗುಸಿಯ ಕಥೆಯನ್ನು ನೀವು ಪುಸ್ತಕ ನೋಡಿ ರೆಫರ್ ಮಾಡಿ. ಹೀಗೆ ಸ್ವಾಮೀಜಿ ಹೇಳ್ತಾರೆ, ಆದರ್ಶ ಸನ್ಯಾಸಿಯಾಗುವುದು ಎಷ್ಟು ಕಷ್ಟ ಇದೆಯೋ ಆದರ್ಶ ಗೃಹಸ್ಥನಾಗುವುದು ಅಷ್ಟೇ ಕಷ್ಟ ಇದೆ. ಆದರ್ಶ ಸನ್ಯಾಸಿ ಅಂದ್ರೇನು? ಕರ್ಮ ತ್ಯಾಗದ ಮಾರ್ಗ. ಆದರ್ಶ ಗೃಹಸ್ಥ ಅಂದರೆ ಯಾರು? ಕರ್ಮ ಯೋಗದ ಮಾರ್ಗದಲ್ಲಿರುವವನು. ಅವನ ಜೀವನನೂ ಅಷ್ಟೇ ಕಠಿಣ ಇದೆ. ಯಾಕೆ? ಅನಾಸಕ್ತಿಯಿಂದ ಕೂಡಿ ಅವನು ಕರ್ಮ ಮಾಡಬೇಕು. ಇಲ್ಲಿಗೆ ಸ್ವಾಮೀಜಿ ಕರ್ಮ ರಹಸ್ಯ, ಸೀಕ್ರೆಟ್ ಆಫ್ ವರ್ಕ್ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾರೆ. ಮುಂದಿನ ಅಧ್ಯಾಯ ಚಿಕ್ಕ ಅಧ್ಯಾಯ ಇದು. ವಾಟ್ ಈಸ್ ಡ್ಯೂಟಿ? ಕರ್ತವ್ಯವೆಂದರೇನು? ಕರ್ತವ್ಯ ಎಂದರೆ ಏನು? ಕರ್ಮಯೋಗವನ್ನು ನಾವು ಅಧ್ಯಯನ ಮಾಡುವಾಗ ಕರ್ತವ್ಯ ಅಂದರೆ ಏನು, ನನ್ನ ಕರ್ತವ್ಯ ಏನು ಎಂದು ತಿಳಿದುಕೊಳ್ಳುವುದು ಅಷ್ಟೇ ಮುಖ್ಯವಾದದ್ದು. ಕರ್ತವ್ಯ ಅಂದರೆ ಏನು ಅಂತ ತೀರ್ಮಾನ ಮಾಡೋದು ಸುಲಭವಾಗಿ ಹೋಗಲಿಲ್ಲ.
ನನ್ನ ಕರ್ತವ್ಯನೇ ಎಲ್ಲರ ಕರ್ತವ್ಯನೂ ಅಲ್ಲ. ಒಬ್ಬೊಬ್ಬರ ಕರ್ತವ್ಯ ಒಂದೊಂದು ಜಾಗದಲ್ಲಿ ನಮ್ಮ ಕರ್ತವ್ಯ ಬೇರೆ ಆಗುತ್ತೆ. ಆಶ್ರಮದಲ್ಲಿ ನಮ್ಮ ಕರ್ತವ್ಯ ಬೇರೆ, ಸಮಾಜದ ಜನರ ನಡುವೆ ಇರುವಾಗ ನಮ್ಮ ಕರ್ತವ್ಯ ಬೇರೆ, ದೇವರ ಕೋಣೆಯಲ್ಲಿರುವಾಗ ನಮ್ಮ ಕರ್ತವ್ಯ ಬೇರೆ. ಒಬ್ಬನೇ ವ್ಯಕ್ತಿಗೆ ಸಮಯದಿಂದ ಸಮಯಕ್ಕೆ, ಸನ್ನಿವೇಶದಿಂದ ಸನ್ನಿವೇಶಕ್ಕೆ ಕರ್ತವ್ಯ ಬದಲಾಗ್ತಾ ಹೋಗುತ್ತೆ. ಹಾಗಾದರೆ ಯಾವುದು ನಮ್ಮ ಕರ್ತವ್ಯ? ಸ್ವಾಮೀಜಿ ಹೇಳ್ತಾರೆ, ಹಿಂದೂವಾದವನು ಹೇಳ್ತಾನೆ, ವೇದಗಳಲ್ಲಿ ಏನು ಬರೆದಿದೆಯೋ ಅದು ನಮ್ಮ ಕರ್ತವ್ಯ. ಮುಸಲ್ಮಾನ ಹೇಳ್ತಾನೆ, ಕುರಾನಿನಲ್ಲಿ ಏನು ಬರೆದಿದೆಯೋ ಅದು ನನ್ನ ಕರ್ತವ್ಯ. ಕ್ರೈಸ್ತ ವ್ಯಕ್ತಿ ಹೇಳ್ತಾನೆ, ಬೈಬಲಿನಲ್ಲಿ ಏನು ಬರೆದಿದೆಯೋ ಅದು ನನ್ನ ಕರ್ತವ್ಯ. ಹೌದು, ಸರಿ ಇದೆ. ಶಾಸ್ತ್ರಗಳು ಯಾವುದನ್ನು ಹೇಳಿವೆಯೋ ಅದು ನಮ್ಮ ಕರ್ತವ್ಯ, ಒಂದು ಡೆಫಿನಿಷನ್. ಆದರೆ ಇಷ್ಟನ್ನೇ ತಿಳಿದುಕೊಂಡ್ರೆ ಸಾಕಾಗಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಕಣ್ಮುಂದೆ ಯಾವುದೋ ಒಂದು ಘಟನೆ ನಡೆಯುತ್ತೆ. ಆಗ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ, ಓ ಈಗ ನಾನು ಹೀಗೆ ಮಾಡಬೇಕು. ಆ ರೀತಿ ಗೊತ್ತಾದ ಮೇಲೆ ನಾವು ಬುದ್ಧಿಯಿಂದ ಯೋಚನೆ ಮಾಡ್ತೀವಿ, ಹೀಗೆ ಮಾಡೋದು ಸರಿನಾ ಬೇಡವಾ, ಮನಸ್ಸು ಹೇಳಿದ ಹಾಗೆ ಮಾಡಲಾ ಬೇಡವಾ, ಹೀಗೆ ಆಲೋಚಿಸಿ ತೀರ್ಮಾನ ತೆಗೆದುಕೊಳ್ತೇವೆ. ಯಾವ ತೀರ್ಮಾನವನ್ನು ನಾವು ತೆಗೆದುಕೊಳ್ಳುತ್ತೇವೆಯೋ ಅದು ನಮ್ಮ ಕರ್ತವ್ಯ, ಸ್ವಾಮೀಜಿ ಹೇಳ್ತಾರೆ. ಈಗ ಒಂದೇ ಘಟನೆ ನಮ್ಮ ಕಣ್ಮುಂದೆ ನಡೆಯುತ್ತೆ, ನಾನು ಒಂದು ರೀತಿ ತೀರ್ಮಾನ ತೆಗೆದುಕೊಳ್ತೇನೆ, ಇನ್ನೊಬ್ಬ ಇನ್ನೊಂದು ರೀತಿ ತೀರ್ಮಾನ ತೆಗೆದುಕೊಳ್ತಾನೆ. ಅದು ಯಾಕೆ ಈ ವ್ಯತ್ಯಾಸ? ಯಾಕಂದರೆ ನನ್ನ ಮನಸ್ಸು ಬುದ್ಧಿಗೆ ಸಿಕ್ಕಿರುವ ಟ್ರೈನಿಂಗ್ ಬ್ಯಾಕ್ಗ್ರೌಂಡ್ ಬೇರೆ, ಅವನ ಮನಸ್ಸು ಬುದ್ಧಿಗೆ ಒದಗಿರುವ ಟ್ರೈನಿಂಗ್ ಆಗಲಿ, ಶಿಕ್ಷಣ ಆಗಲಿ, ಬ್ಯಾಕ್ಗ್ರೌಂಡ್, ಈ ಮೂರನ್ನೂ ಸೇರಿಸಿ ಒಂದು ಶಬ್ದ ಹೇಳೋದಾದರೆ ಸಂಸ್ಕಾರ ಬೇರೆ. ಅವನ ಸಂಸ್ಕಾರ ಬೇರೆ, ನನ್ನ ಸಂಸ್ಕಾರ ಬೇರೆ. ಒಂದೇ ಘಟನೆಯನ್ನು ಇಬ್ಬರೂ ನೋಡಿದ್ವಿ, ಆದರೆ ನನ್ನ ಕರ್ತವ್ಯವನ್ನು ನಾನು ಬೇರೆ ರೀತಿ ತೀರ್ಮಾನಿಸಿದೆ, ಅವನ ಕರ್ತವ್ಯವನ್ನು ಅವನು ಬೇರೆ ರೀತಿ ತೀರ್ಮಾನಿಸಿದ. ಎರಡೂ ಕರ್ತವ್ಯನೇ. ಅವನ ಪಾಲಿಗೆ ಅದು ಕರ್ತವ್ಯ, ನನ್ನ ಪಾಲಿಗೆ ಇದು ಕರ್ತವ್ಯ. ಹೀಗೆ ಕರ್ತವ್ಯ ಅನ್ನುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ. ಸ್ವಾಮೀಜಿ ಹೇಳ್ತಾರೆ, ಒಬ್ಬ ಸಾಮಾನ್ಯ ಮನುಷ್ಯ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದರೆ, ಅವನು ಯಾರಾದರೂ ಒಬ್ಬಿಬ್ಬರನ್ನು ಕೊಲೆ ಮಾಡಿದರೆ ಅದು ಅವನ ಕರ್ತವ್ಯ ಅಲ್ಲ, ತಪ್ಪು ಮಾಡಿದ ಅವನು. ಆದರೆ ಅದೇ ಒಬ್ಬ ಸೈನಿಕ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ಅವನು ಎಷ್ಟು ಹೆಚ್ಚು ಜನರನ್ನು ಕೊಂದು ಹಾಕ್ತಾನೋ ಅಷ್ಟು ಅವನು ಚೆನ್ನಾಗಿ ಕರ್ತವ್ಯ ಮಾಡಿದ್ದಾನೆ, ಅವನು ಸರಿಯಾಗಿ ಕರ್ತವ್ಯ ಮಾಡಿದ್ದಾನೆ ಅಂತ ನಾವು ಹೊಗಳ್ತೇವೆ. ಇದೇನಿದು? ಇಬ್ಬರೂ ಮಾಡಿದ ಕೆಲಸ ಒಂದೇ, ಆದರೆ ಸಾಮಾನ್ಯನ ಕರ್ತವ್ಯ ಅದಲ್ಲ, ಸೈನಿಕನ ಕರ್ತವ್ಯ ಅದು ಆಗಿತ್ತು. ಹೀಗೆ ಕರ್ತವ್ಯ ಮನುಷ್ಯನಿಂದ ಮನುಷ್ಯನಿಗೆ ಬದಲಾಗತ್ತೆ. ಹಾಗಾದರೆ ನಾವು ಕರ್ತವ್ಯ ಅಂತ ಹೇಗೆ ತೀರ್ಮಾನ ಮಾಡೋಣ? ಸ್ವಾಮೀಜಿ ಹೇಳ್ತಾರೆ, ಕೆಲವು ಕೆಲಸ ಇರುತ್ತವೆ, ಅದನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ, ಓ ಇದು ನಮಗೆ ಒಳಿತನ್ನು ಉಂಟು ಮಾಡುತ್ತೆ. ಇನ್ನು ಕೆಲವು ಕರ್ತವ್ಯ ಕೆಲಸಗಳು ಕಾಣಿಸುತ್ತವೆ, ಅದನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಇದು ಒಳಿತು ಅಲ್ಲ, ಇದು ನನ್ನ ಅವನತಿಗೆ ಕಾರಣ ಆಗುತ್ತೆ. ಯಾವುದನ್ನು ನಾವು ಒಳಿತು ಅಂತ ಕಂಡುಕೊಳ್ಳುತ್ತೇವೆಯೋ ಅದನ್ನೆಲ್ಲ ಮಾಡುವುದು ನಮ್ಮ ಕರ್ತವ್ಯ.
ಯಾವುದನ್ನು ನಾವು ನಮ್ಮ ಅವನತಿಗೆ ಕಾರಣ ಆಗತ್ತೆ ಎಂದು ಗಮನಿಸುತ್ತೇವೆಯೋ ಅದನ್ನು ಬಿಡುವುದು ನಮ್ಮ ಕರ್ತವ್ಯ. ಸ್ವಾಮೀಜಿ ಹೇಳ್ತಾರೆ, ಇನ್ನೂ ಸುಲಭವಾಗಿ ಹೇಳಬೇಕಾ? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಯಾವುದು ನಮ್ಮ ಕರ್ತವ್ಯ, ಯಾವುದು ನನಗೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತೋ ಅದಷ್ಟೇ ನನ್ನ ಕರ್ತವ್ಯ. ಪರಪೀಡನೆ ಅಂತ ಏನಿದೆಯೋ ಅದು ನನ್ನ ಕರ್ತವ್ಯ ಅಲ್ಲ. ನಮ್ಮ ಕರ್ತವ್ಯ ಯಾವುದು ಅಂತ ಹೇಗೆ ತೀರ್ಮಾನ ಆಗತ್ತೆ? ನಾನು ಯಾವ ಮನೆಯಲ್ಲಿ ಹುಟ್ಟಿದ್ದೇನೆ, ನನ್ನ ಜೊತೆಯಲ್ಲಿರುವ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ತಂದೆ ಅವರ ಕುರಿತು ನನ್ನ ಕರ್ತವ್ಯ ಏನು? ನನ್ನ ಬಂಧುಗಳ ಕುರಿತು ನನ್ನ ಕರ್ತವ್ಯ ಏನು? ನನ್ನ ಹತ್ತಿರ ಹಣ ಇದೆ, ಅಕ್ಕಪಕ್ಕ ಮನೆಗಳಲ್ಲಿ ಇರುವವರು ಹಸಿವೆಯಿಂದ ಇದ್ದಾರೆ, ಈಗ ನನ್ನ ಕರ್ತವ್ಯ ಏನು? ನಮ್ಮ ಜನ್ಮದಿಂದ, ಆಮೇಲೆ ಕರ್ಮದಿಂದ ಅಂದ್ರೇನು? ನನಗೆ ಚಿತ್ರಕಲೆಯಲ್ಲಿ ಬಹಳ ಆಸಕ್ತಿ ಇದೆ, ಹಾಗಾದರೆ ನೀನು ಚಿತ್ರಕಾರ ಆಗು, ಅದು ನಿನ್ನ ಕರ್ತವ್ಯ. ನನಗೆ ಈ ಮಷಿನ್ಸ್ ಎಲ್ಲ ಇವೆಲ್ಲ, ಅದರ ಸೂಕ್ಷ್ಮ ಅಂಶಗಳನ್ನೆಲ್ಲ ಗುರುತಿಸೋದು, ಅದನ್ನೆಲ್ಲ ರಿಪೇರಿ ಮಾಡೋದು, ಆಚೆ ಈಚೆ ಮಾಡೋದು, ಅದರಲ್ಲಿ ಆಸಕ್ತಿ ಇದೆ, ಹಾಗಾದರೆ ಅದು ನಿನ್ನ ಕರ್ತವ್ಯ. ಯಾವುದರಲ್ಲಿ ನಮಗೆ ಅತ್ಯಂತ ಸಹಜವಾಗಿ ಇಂಟ್ರೆಸ್ಟ್, ಆಸಕ್ತಿ, ಆಕರ್ಷಣೆ, ಅಭಿರುಚಿ, ಸಾಮರ್ಥ್ಯ ಇದೆಯೋ ಅದು ನನ್ನ ಕರ್ತವ್ಯ, ಅದು ನನ್ನ ಸ್ವಧರ್ಮ. ಮೈ ಓನ್ ಸ್ವಧರ್ಮ, ನನ್ನ ಕರ್ತವ್ಯ ಅದು. ಕರ್ತವ್ಯ ಕರ್ಮಕ್ಕೆ ನಮ್ಮ ಭಾರತದಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನೀನು ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕವೇ ಮೋಕ್ಷವನ್ನು ಪಡೆಯುತ್ತೀಯಾ. ಕಾಯಕವೇ ಕೈಲಾಸ, ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ನಿನ್ನ ಕೆಲಸ ಕಾರ್ಯ ಕರ್ತವ್ಯ ಏನಿದೆಯೋ ಅದನ್ನು ಮಾಡಿಕೊಂಡು ಹೋದರೆ ಮತ್ತೇನು ನೀನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಮೋಕ್ಷವನ್ನೇ ಪಡೆಯುತ್ತೀಯ. ಕರ್ತವ್ಯವನ್ನು ಸ್ವಧರ್ಮ ಎಂಬ ದೊಡ್ಡ ಶಬ್ದದಿಂದ ನಾವು ಕರೆದಿದ್ದೇವೆ. ಕಾಯಕ, ಕೈಲಾಸ ಎಂಬ ದೊಡ್ಡ ಶಬ್ದದಿಂದ ಕರೆದಿದ್ದೇವೆ. ಆದ್ದರಿಂದ ಡೂಯಿಂಗ್ ದ ಡ್ಯೂಟಿ ವಿಚ್ ಈಸ್ ಅವರ್ಸ್ ಎಟ್ ಎನಿ ಪರ್ಟಿಕ್ಯುಲರ್ ಟೈಮ್ is the best help we can do to the world. ನಾವು ಜಗತ್ತಿಗೆ ಮಾಡಬಹುದಾದ ಬಹುದೊಡ್ಡ ಸಹಾಯ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಸರಿಯಾಗಿ ಮಾಡುವುದು. ಸ್ವಲ್ಪ ಕಣ್ ತೆರೆದು ಸುತ್ತಮುತ್ತ ನೋಡೋಣ, ಸುಲಭ ಆಗಿ ಹೋಯ್ತಾ ಇದು? ನಮ್ಮಲ್ಲಿ 80% ಜನ ಇದನ್ನು ಮಾಡ್ತಿದ್ದಾರಾ? ಇಲ್ಲ. ನಾವು ರೈಲ್ವೆ ಎನ್ಕ್ವೈರಿಗೆ ಹೋಗ್ತೀವಿ, ಬ್ಯಾಂಕಲ್ಲಿ ಎನ್ಕ್ವೈರಿಗೆ ಹೋಗ್ತೀವಿ, ಅಲ್ಲಿ ಕುಳಿತಿರುವ ಮನುಷ್ಯ ಅವನು ಇರೋದೇ ನಮಗೆ ಇನ್ಫಾರ್ಮೇಷನ್ಸ್ ಕೊಡಲಿಕ್ಕೆ. ಅದಕ್ಕಾಗಿ ಅವನಿಗೆ ಸಂಭಾವನೆ, ಸಂಬಳ ಇದೆ, ಆದರೂ ಅವನು ನೆಟ್ಟಿಗೆ ಮಾಡ್ತಾನೆ ಅದನ್ನು. ಅವನು ಎಷ್ಟು ಕೋಪತಾಪ ತೋರಿಸ್ತಾನೆ, ಎಷ್ಟು ಅಸಹನೆ ವ್ಯಕ್ತಪಡಿಸ್ತಾನೆ. ಅವನು ತನ್ನ ಕಾರ್ಯವನ್ನು, ಕರ್ತವ್ಯವನ್ನು ಮಾಡುವ ಮೂಲಕ ಜನಸೇವೆಯನ್ನು ಸರಿಯಾಗಿ ಮಾಡ್ತಾನ? ನಮ್ಮ ಕರ್ತವ್ಯವನ್ನು ಡೂಯಿಂಗ್ ವರ್ಕ್ ವಿತ್ ಎಫಿಷಿಯನ್ಸಿ, ದಕ್ಷತೆಯಿಂದ ಮಾಡುವುದು. ನಮ್ಮ ಪಾಲಿನ ಕರ್ತವ್ಯವನ್ನು ಪ್ರೇಮದಿಂದ ಮಾಡುವುದು, ಪ್ರೀತಿಯಿಂದ ಮಾಡೋದು. ನಮ್ಮ ಪಾಲಿನ ಕರ್ತವ್ಯವನ್ನು, ಇದನ್ನು ನಾನು ಮಾಡ್ತೀನಿ, ಇದರಿಂದ ನನಗೆ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅಂತಷ್ಟೇ
ಉದ್ದೇಶದಿಂದ ಮಾಡೋದು. ಹಣ ಬರುತ್ತೆ, ನಮಗೆ ಸಂಪಾದನೆ ಸಿಗುತ್ತೆ, ಹೆಸರು ಕೀರ್ತಿ ಸಿಗುತ್ತೆ, ಗೌರವ ಸಿಗುತ್ತೆ, ಸಮಾಜದಲ್ಲಿ ಒಳ್ಳೆಯ ಹೆಸರು ಬರುತ್ತೆ, ಅದೆಲ್ಲ ಬರುತ್ತೆ. ಆದರೆ ನಾನು ಯಾಕೆ ನನ್ನ ಕರ್ತವ್ಯವನ್ನು ಮಾಡ್ತೇನೆ? ಈ ಕರ್ತವ್ಯ ಮಾಡೋದ್ರಿಂದ ನನಗೆ ಸಂತೋಷ ಆಗತ್ತೆ. ಈ ಕರ್ತವ್ಯದಿಂದ ನನಗೂ ಇತರರಿಗೂ ಒಳ್ಳೆಯದಾಗತ್ತೆ. ಇದು ವರ್ಕ್ ಫಾರ್ ವರ್ಕ್ಸ್ ಸೇಕ್. ಇದು ವರ್ಕ್ ಫಾರ್ ವರ್ಕ್ಸ್ ಸೇಕ್, ಕರ್ಮಕ್ಕಾಗಿ ಕರ್ಮ. ನಮಗೆ ಯಾವಾಗಲೂ ನಮ್ಮ ಕೆಲಸ ಇಷ್ಟ ಆಗಲ್ವಂತೆ. ನಾವು ಯಾರ್ಯಾರನ್ನು ನೋಡ್ತೀವೋ, ಓ ಇವರೆಲ್ಲ ಬಹಳ ಒಳ್ಳೆ ಕೆಲಸದಲ್ಲಿದ್ದಾರೆ, ಇವ್ರದ್ದೆಲ್ಲ ಸುಖಕರ ಕೆಲಸ, ನಂದು ನೋಡಿ ಏನು ಕಷ್ಟ. ನಾವು ಯಾವಾಗಲೂ ಹಾಗೆ ಅಂತೆ. ನಮ್ಮದು ನಮ್ಗೆ ಇಷ್ಟ ಆಗಲ್ವಂತೆ. ಉಳಿದ ಎಲ್ಲರ ಮೇಲೆ ಕಣ್ಣು ಬೇರೆ, ನಮಗೆ ಮತ್ಸರ ಬೇರೆ. ನಾವು ನಮ್ಮ ಕೆಲಸವನ್ನು ನೆಟ್ಟಿಗೆ ಮಾಡೋದು ಸುಲಭವಲ್ವಂತೆ. ನಾವು ಎಲ್ಲೂ ಕೆಲಸ ಕಳ್ಳತನ ಮಾಡ್ತೇವಂತೆ. ಆದ್ದರಿಂದ ಡೂಯಿಂಗ್ ದ ಡ್ಯೂಟಿ ವಿಚ್ ಈಸ್ ಅವರ್ಸ್ ಅಟ್ ಎನಿ ಪರ್ಟಿಕ್ಯುಲರ್ ಟೈಮ್, ನಮ್ಮ ಪಾಲಿನ ಕರ್ತವ್ಯವನ್ನು ದಕ್ಷತೆಯಿಂದ, ಪ್ರೇಮದಿಂದ ಸರಿಯಾಗಿ ಮಾಡುವುದಿದೆಯಲ್ಲ, ಅದು ನಾವು ದಟ್ ಈಸ್ ದಿ ಬೆಸ್ಟ್ ಹೆಲ್ಪ್ ವಿ ಕ್ಯಾನ್ ಡೂ ಟು ದ ವರ್ಲ್ಡ್. ನಾವು ಜಗತ್ತಿಗೆ ಮಾಡಬಹುದಾದ ಅತ್ಯುತ್ತಮ ಸಹಾಯ. ಎಷ್ಟು ದೊಡ್ಡ ಮಾತು, ಎಷ್ಟು ದೊಡ್ಡ ಮಾತಿದು. ಮತ್ತು ನಮಗೆ ಯಾವಾಗಲೂ ಹೇಗೆ ಅಂದರೆ, ಯಾರು ಹೈಯರ್ ಪೋಸ್ಟಲ್ಲಿದ್ದಾರಲ್ಲ ನಾವು ಹಾಗೆ ಆಗಬೇಕು ಅಂತ. ಅವನು ಮಾಡುವ ಕೆಲಸ ಕಾರ್ಯ ಎಲ್ಲ ನಾನು ಮಾಡಬೇಕು. ನಂದು ಕೆಲಸ ಕಾರ್ಯ ಏನಿದು, ಬರೀ ತಲೆ ಬಿಸಿ ಬೇಡ, ಹಾಗಲ್ವಂತೆ. ನಾನು ಅವನ ಪೋಸ್ಟ್ಗೆ ಹೋಗಬೇಕಾದ್ರೆ ಈಗ ಇರುವ ಕೆಲಸ ಕಾರ್ಯವನ್ನು ಚೆನ್ನಾಗಿ ಮಾಡುವ ಮೂಲಕ ಮಾತ್ರ ಹೋಗಬಲ್ಲೆ. ನನ್ನ ಕೈಯಲ್ಲಿರುವ ಕೆಲಸ ಕಾರ್ಯವನ್ನು ಸರಿಯಾಗಿ ಮಾಡಿದರೆ ಮಾತ್ರ ನನಗೆ ಜೀವನದಲ್ಲಿ ಯಾವಾಗಲೂ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ನಾನು ಈಗಿರುವ ಕೆಲಸ ಕಾರ್ಯ ಮಾಡಲ್ಲ, ನಂಗೆ ಡೈರೆಕ್ಟ್ ಅಲ್ಲಿಗೆ ಪ್ರಮೋಷನ್ ಬೇಕಂದರೆ ಸಾಧ್ಯವೇ ಇಲ್ಲ. ಸ್ವಾಮೀಜಿ ಹೇಳ್ತಾರೆ, ನನ್ನ ಕೆಲಸ ಜಾಡಮಾಲಿಯ ಕೆಲಸನೇ ಆಗಿರಬಹುದು, ನನ್ನ ಕೆಲಸ ಈ ರಸ್ತೆಯನ್ನು ಗುಡಿಸುವುದೇ ಆಗಿರಬಹುದು. ಆದರೆ ನಾನು ಯಾವ ರೀತಿ ಈ ರಸ್ತೆಯನ್ನು ಗುಡಿಸ್ತೇನೆಂದರೆ, ಪ್ರಪಂಚದಲ್ಲಿರುವ ಸ್ವಚ್ಛ ರಸ್ತೆ ಇದೆ. ನನ್ನ ಕೆಲಸ ಒಂದು ಅತ್ಯಂತ ಸಣ್ಣ ಕೆಲಸ ಇರ್ಬೋದು, ಆದರೆ ನಾನು ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತೇನೆಂದರೆ ನನ್ನೊಳಗಿನ ಆತ್ಮ ವಿಕಸಿತ ಆಗತ್ತೆ. ಪೈಥಾಗೋರಸ್ ಕಥೆ ಬರುತ್ತೆ. ಅವನು 4 ವರ್ಷದ ಮಗು ಇದ್ದಾಗ ಅವನ ತಾಯಿ ಕಡು ಬಡವಿ. ಇವನು ರಸ್ತೆಯಲ್ಲಿ ನಡೆದುಕೊಂಡು ಹೋಗಿ ಪುಟ್ಟ ಮಗು ಆ ಗಿಡ ಮರಗಳ ಕೊಂಬೆ ರೆಂಬೆ ಎಲ್ಲ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ಒಟ್ಟು ಮಾಡಿಕೊಂಡು ಬಂದು ಗಂಟು ಕಟ್ಟಿ ತಂದು ತಾಯಿಗೆ ಕೊಟ್ಟರೆ ಅಷ್ಟೇ ಅವತ್ತು ಒಲೆ ಉರಿಸುವುದು. ಆದರೆ ಈ ಹುಡುಗ ಆ ಸಣ್ಣ ಕೆಲಸ, ಕೊಂಬೆ ರೆಂಬೆಯನ್ನು ಒಟ್ಟು ಮಾಡಿ ಅದನ್ನು ಸ್ವಚ್ಛವಾಗಿ ಜೋಡಿಸಿ ಗಂಟು ಕಟ್ಟುವ ಕೆಲಸವನ್ನು ಎಷ್ಟು ಚೆನ್ನಾಗಿ ಮಾಡಿದ ಅಂದರೆ, ಒಬ್ಬ ಶ್ರೀಮಂತ ಅದನ್ನು ನೋಡಿದಂತೆ, ಒಂದು ಸಣ್ಣ ಕೆಲಸವನ್ನು ಇವನು ಇಷ್ಟು ಚೆನ್ನಾಗಿ ಮಾಡ್ತಾನಂದರೆ ಅವನ ಮನಸ್ಸು ತುಂಬ ಶಿಸ್ತುಬದ್ಧವಾಗಿದೆ. ವೆಲ್ ಆರ್ಡರ್ಡ್ ಮೈಂಡ್. ಯಾರು ಸಣ್ಣ ಕೆಲಸವನ್ನು ಚೆನ್ನಾಗಿ ಮಾಡ್ತಾನೋ ಅವನಷ್ಟೇ ದೊಡ್ಡ ಕೆಲಸವನ್ನೂ ಚೆನ್ನಾಗಿ ಮಾಡ್ತಾನೆ. ಇಲ್ಲ, ನಾನು ಸಣ್ಣ ಕೆಲಸ ಎಲ್ಲ ಮಾಡಲ್ಲ, ನನ್ನ ಪ್ರೆಸ್ಟೀಜ್ಗೆ ಧಕ್ಕೆ, ನಾನು ದೊಡ್ಡ ಕೆಲಸ ಅಷ್ಟೇ ಮಾಡ್ತೇನೆ ಅಂದರೆ ಕೊಡಿ ಅವನಿಗೆ ದೊಡ್ಡ ಕೆಲಸ, ಗೊತ್ತಾಗತ್ತೆ ಹಣೆ ಬರಹ. ಆದ್ದರಿಂದ ಮುಂದೆ ಆ ಶ್ರೀಮಂತ ಆ ಪುಟ್ಟ ಹುಡುಗನನ್ನು ಕರೆದುಕೊಂಡು ಹೋಗಿ ಅವನಿಗೆ ಶಿಕ್ಷಣವನ್ನು ಕೊಡ್ತಾನೆ. ಆ ಹುಡುಗನೇ ಮುಂದೆ ಪೈಥಾಗೋರಸ್ ಖ್ಯಾತ ಗಣಿತಜ್ಞನಾಗ್ತಾನೆ.
ನಮ್ಮ ಪಾಲಿಗೆ ಬಂದ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡುವ ಮೂಲಕ ಮಾತ್ರ ನಾವು ಜೀವನದಲ್ಲಿ ಹೈಯರ್ ಪೋಸ್ಟ್, ಉನ್ನತ ಸ್ಥಾನಮಾನಗಳಿಗೆ ಹೋಗಬಹುದು. ತನ್ಮೂಲಕ ಮಾತ್ರ ನಾವು ಆತ್ಮೋದ್ಧಾರವನ್ನು ಸಾಧಿಸಬಹುದು. ಆದ್ದರಿಂದ ಯಾವ ಕೆಲಸನೂ ಕಳಪೆ ಅಲ್ಲ, ಯಾವ ಕೆಲಸನೂ ಶ್ರೇಷ್ಠ ಅಲ್ಲ. ನಾವು ಕಳಪೆಯಾಗಿ ಮಾಡ್ತೀವ, ಶ್ರೇಷ್ಠವಾಗಿ ಮಾಡ್ತೀವಿ. ಒಂದು ಕೆಲಸವನ್ನು ನಾವು ಕಳಪೆಯಾಗಿ ಮಾಡ್ತೀವ, ಶ್ರೇಷ್ಠವಾಗಿ ಮಾಡ್ತೀವಿ. ಇದು ಪ್ರಶ್ನೆ. ಆದ್ದರಿಂದ ವಾಟ್ ಈಸ್ ಮೈ ಡ್ಯೂಟಿ, ನನ್ನ ಕರ್ತವ್ಯ ಏನು, ಅದನ್ನು ನಾನು ಹೇಗೆ ಮಾಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಾನು ನನ್ನ ಕರ್ತವ್ಯವನ್ನು ಹೇಗೆ ಮಾಡ್ತೀನಿ ಅಂದರೆ, ಇದು ನನ್ನ ಕರ್ತವ್ಯ ಅನ್ನುವ ಕರ್ತವ್ಯ ಪ್ರಜ್ಞೆ ಎಂಬ ಭಾರದಿಂದ ಕೂಡಿ ಮಾಡಲ್ಲ. ಕರ್ತವ್ಯ ಪ್ರಜ್ಞೆಯಿಂದ ಮಾಡುವುದು ಅನ್ನೋದು ಒಂದು ಸ್ವಲ್ಪ ಬರ್ಡನ್ ಇದ್ದ ಹಾಗೆ, ಸ್ವಲ್ಪ ಹೊರೆ ಇದ್ದ ಹಾಗೆ. ನಾನು ಈ ಕರ್ತವ್ಯವನ್ನು ಹೇಗೆ ಮಾಡ್ತೇನೆಂದರೆ, ಇದನ್ನು ಮಾಡುವುದರಲ್ಲಿ ನನಗೆ ಆನಂದ ಸಿಗತ್ತೆ. ಕರ್ತವ್ಯವನ್ನು ಕರ್ತವ್ಯ ಪ್ರಜ್ಞೆ ಎಂಬ ಹೊರೆ ಇಲ್ಲದೆ, ಭಾರ ಇಲ್ಲದೆ ಇದನ್ನು ನಾನು ಮಾಡ್ತೀನಿ, ನನಗೆ ಆನಂದ ಸಿಗತ್ತೆ, ನನಗೆ ಸಂತೋಷ ಸಿಗತ್ತೆ ಎಂಬ ಭಾವನೆಯಿಂದ ಮಾಡುವುದಿದೆಯಲ್ಲ, ಅದು ಇನ್ನೂ ಶ್ರೇಷ್ಠವಾದದ್ದು. ಹೀಗೆ ಮಾಡಲಿಕ್ಕೆ ನಿಮಗೆ ಬೇಕಿದ್ರೆ ಒಂದು ಹೋಲಿಕೆಯ ಸಹಾಯ ಪಡ್ಕೊಳ್ಬಹುದು. ನಮಗೆ ಇದು ಅರ್ಥ ಆಗದಿದ್ದರೆ ಒಂದು ಹೋಲಿಕೆಯ ಸಹಾಯ ಪಡೆಯಬಹುದು. ನಾನು ಪ್ರತಿಯೊಂದು ಕೆಲಸವನ್ನು ಭಗವಂತನ ಪೂಜೆ ಎಂದು ಮಾಡ್ತೇನೆ. ಇವಾಗ ಪೂಜೆಯನ್ನೇ ಜನ ಚೆನ್ನಾಗಿ ಮಾಡಲ್ಲ, ಬಹಳ ಕೆಟ್ಟದಾಗಿ ಮಾಡ್ತಾರೆ, ಆ ಮಾತು ಬೇರೆ. ಆದರೆ ನಮ್ಮ ಒಂದು ಕನ್ಸೆಪ್ಟ್ ಏನು ಅಂದರೆ, ಪೂಜೆಯನ್ನು ನಾವು ತುಂಬ ಶಿಸ್ತಿನಿಂದ, ಚಾಚೂ ತಪ್ಪದೆ, ಭಕ್ತಿ ಶ್ರದ್ಧೆಯಿಂದ ಮಾಡ್ತೇವೆ ಅನ್ನುವ ಕನ್ಸೆಪ್ಟ್. ನಾನು ನನ್ನ ಪ್ರತಿಯೊಂದು ಕರ್ತವ್ಯ ಕರ್ಮವನ್ನು, ಕೆಲಸ ಕಾರ್ಯಗಳನ್ನು ಇದು ಪೂಜೆ ಎಂಬ ಭಾವನೆಯಿಂದ ಮಾಡ್ತೇನೆ. ಇದು ಪೂಜೆ ಎಂಬ ಭಾವನೆಯಿಂದ ಮಾಡಿದಾಗ ಇದರ ರಿಸಲ್ಟ್ ಮೇಲೆ ನನ್ನ ಗಮನ ಹೋಗಲ್ಲ. ನಾನು ಪೂಜೆ ಸರಿಯಾಗಿ ಮಾಡಿದರೆ ಭಗವಂತ ಕೃಪೆ ಮಾಡಿಯೇ ಮಾಡ್ತಾನೆ. ನನಗಲ್ಲಿ ಫಲದ ಕಡೆ ಎಕ್ಸ್ಪೆಕ್ಟೇಷನ್ ಹೋಗಲ್ಲ, ಹೋಗಬಾರ್ದು. ಯಾವಾಗ ನಾನು ಇದನ್ನು ಪೂಜೆ ಅಂತ ಮಾಡ್ತೀನೋ, ನಾನು ನನ್ನ ಬಳಿ ಬರುವ ಪ್ರತಿಯೊಬ್ಬರೂ ಅವರು ಭಗವಂತನ ಸ್ವರೂಪಿಗಳು. ಆದ್ದರಿಂದ ಯಾರಿಂದಲೂ ನಾನು ಏನೋ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ನಿರೀಕ್ಷೆಯನ್ನು, ಅಪೇಕ್ಷೆಯನ್ನು ಮಾಡುವುದಿಲ್ಲ. ಹೀಗೆ ಯಾವಾಗ ನಮ್ಮ ಕರ್ತವ್ಯ ಪೂಜೆ ಆಗುತ್ತೋ ಆಗ ಅತ್ಯುನ್ನತ ಮಟ್ಟದಲ್ಲಿ ನಮ್ಮ ಚಾರಿತ್ರ್ಯ ನಿರ್ಮಾಣ ಆಗತ್ತೆ. ಕರ್ಮ ಇನ್ ಇಟ್ಸ್ ಇಫೆಕ್ಟ್ ಆನ್ ಕ್ಯಾರೆಕ್ಟರ್. ಚಾರಿತ್ರ್ಯ ನಿರ್ಮಾಣದಲ್ಲಿ ಕರ್ಮದ ಪಾತ್ರ. ಮೊದಲನೇ ಪಾಯಿಂಟ್ ಏನು, ನನ್ನ ಸಂಸ್ಕಾರಕ್ಕೆ ತಕ್ಕಂತೆ ನನ್ನ ಕರ್ತವ್ಯ ಏನು ಅಂತ ನಾನು ತೀರ್ಮಾನಿಸ್ತೇನೆ. ಯಾವುದು ನನ್ನ ಕರ್ತವ್ಯ? ಪರೋಪಕಾರಾಯ ಪುಣ್ಯಾಯ. ಮತ್ತು ಈಗ ನಾನು ಕರ್ತವ್ಯವನ್ನು ಹೇಗೆ ಮಾಡ್ತೇನೆ? ದಕ್ಷತೆಯಿಂದ, ಪ್ರೀತಿಯಿಂದ, ನಿಷ್ಠೆಯಿಂದ ಮಾಡ್ತೇನೆ. ನಾನು ಉದ್ಧಾರ ಆಗಲಿಕ್ಕೆ ಇರುವ ದಾರಿ ಈ ಮೂಲಕನೇ. ಇದನ್ನು ಬಿಟ್ಟು ಇದಕ್ಕಿಂತ ಹೈಯರ್ ಪೋಸ್ಟ್ಗೆ ನಾನು ಹೋಗಬೇಕಂದ್ರೆ ಸಾಧ್ಯವೇ ಇಲ್ಲ. ಈ ಭಾವನೆಯಿಂದ ನಾನು ಕರ್ತವ್ಯವನ್ನು ಮಾಡ್ತೀನಿ. ಮತ್ತು ನನ್ನ ಕರ್ತವ್ಯ ಕಸ ಗುಡಿಸೋದೇ ಇರಬಹುದು, ಅತ್ಯಂತ ಕಳಪೆ ಕೆಲಸ ಇರಬಹುದು, ಆದರೆ ಯಾವ ಕೆಲಸನೂ ಕಳಪೆ ಅಲ್ಲ. ಪ್ರತಿಯೊಂದು ಕೆಲಸ ನಮ್ಮೊಳಗಿನ ಬೆಂಕಿಯನ್ನು ಬಡಿದೆಬ್ಬಿಸುತ್ತದೆ.
ಕೊನೆಯ ಪಾಯಿಂಟ್ ಏನು? ಕರ್ತವ್ಯವನ್ನು ನಾನು ಕರ್ತವ್ಯ ಅಂತ ಮಾಡಲ್ಲ, ಪೂಜೆ ಅಂತ ಮಾಡ್ತೀನಿ, ಪೂಜೆ ಅಂತ ಮಾಡ್ತೀನಿ. ಲಾಸ್ಟ್ ಪಾಯಿಂಟ್ ಸ್ವಾಮೀಜಿ ಹೇಳ್ತಾರೆ, ಡ್ಯೂಟಿ ಈಸ್ ಸೆಲ್ಡಮ್ ಸ್ವೀಟ್. ಕರ್ತವ್ಯ ಯಾವಾಗಲೂ ನಮಗೆ ಇಷ್ಟ ಆಗಲ್ಲ. ಅದು ನಡುನೆತ್ತಿಯ ಮೇಲಿನ ಸೂರ್ಯ. ಇಟ್ ಈಸ್ ಓನ್ಲಿ ವೆನ್ ದ ಲವ್ ಗ್ರೀಸಸ್ ಇಟ್ಸ್ ವೀಲ್ ಇಟ್ ಬಿಕಮ್ಸ್ ಸ್ವೀಟ್. ಯಾವಾಗ ನಾವು ಪ್ರೇಮದಿಂದ ಮಾಡ್ತೇವೋ ಆಗ ನಮಗೆ ಕರ್ತವ್ಯ ಪ್ರಿಯ ಆಗತ್ತೆ. ಕರ್ತವ್ಯ ಪ್ರಿಯವಾಗುವುದು ಅಪರೂಪ. ಅದು ನಡುನೆತ್ತಿಯ ಮೇಲಿನ ಸೂರ್ಯನ ಹಾಗೆ. ಅದು ಯಾವಾಗ ಪ್ರಿಯ ಆಗುತ್ತೆ? ಯಾವಾಗ ನಾವು ಪ್ರೇಮದಿಂದ ಮಾಡ್ತೇವೋ. ಮಕ್ಕಳಿಗಾಗಿ ತಾಯಿ ಎಷ್ಟು ಮಾಡ್ತಾಳೆ. ಮಗುಗೆ ಆರೋಗ್ಯ ಸರಿ ಇಲ್ಲ, ಅವನನ್ನು ಅಡ್ಮಿಟ್ ಮಾಡಿದ್ದಾರೆ. ತಾಯಿ ಹಗಲಿಡೀ ಮನೆಯಲ್ಲಿ ಮಾಡ್ತಾಳೆ, ಮತ್ತೆ ರಾತ್ರಿ ಇಡೀ ಅವಳು ಮಗುವಿನ ಹತ್ತಿರ ಕುಳಿತು ಎಚ್ಚರವಾಗಿಯೇ ಇರ್ತಾಳೆ. ಅವಳು ಗೊಣಗ್ತಾಳ? ಕಷ್ಟ ಆಯಿತು ಅಂತ ಶಪಿಸ್ತಾಳ? ಪ್ರತಿಯೊಬ್ಬರ ಮೇಲೆ ಸಿಡಿಮಿಡಿ ಮಾಡ್ತಾಳ? ಯಾವಾಗ ಪ್ರೇಮ ಇದೆಯೋ ಕಷ್ಟ ಇಷ್ಟ ಆಗತ್ತೆ, ಕಷ್ಟ ಅನಿಸಲ್ಲ. ಪ್ರೇಮ ಇಲ್ದಿದ್ದಾಗ ಸಣ್ಣ ಸಣ್ಣದು ಕೂಡ ಬಹಳ ಹೊರೆಯಾಗುತ್ತೆ, ಬಹಳ ಕಿರಿಕಿರಿ ಆಗುತ್ತೆ. ನಾವು ಯಾವಾಗಲೂ ಪಿರಿ ಮಾಡ್ತಾನೇ ಇರ್ತೀವಿ, ಯಾವಾಗಲೂ ಗೊಣಗ್ತಾನೆ ಇರ್ತೀವಿ. ಆದ್ದರಿಂದ ಡ್ಯೂಟಿ ಬಿಕಮ್ಸ್ ಸ್ವೀಟ್ ಓನ್ಲಿ ವೆನ್ ಲವ್ ಗ್ರೀಸಸ್ ಇಟ್ಸ್ ವೀಲ್ಸ್. ಪ್ರೇಮದಿಂದ ನಾವು ಕರ್ತವ್ಯವನ್ನು ಮಾಡಿದಾಗ ಮಾತ್ರ ಅದು ಪೂಜೆ. ಅದು ನಮಗೆ ಪರಮಾನಂದವನ್ನು ಕೊಡುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.